ನಿಮಗೊಂದು ಪ್ರಶ್ನೆ, ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ಫ್ಯಾಕ್ಟರಿ ಯಾವುದು? ಕಾರ್ ಫ್ಯಾಕ್ಟರಿನಾ, ಚಿಪ್ ಫ್ಯಾಕ್ಟರಿನಾ, ಅಥವಾ ಚಿನ್ನದ ಗಣಿನಾ? ಅಲ್ಲ, ನಮ್ಮ ಬ್ರೈನ್. ಯಾಕಂದ್ರೆ ಪ್ರಪಂಚದ ಪ್ರತಿಯೊಂದು ಕಂಪನಿ, ಪ್ರತಿಯೊಂದು ಆವಿಷ್ಕಾರ, ಪ್ರತಿಯೊಂದು ಸಾಮ್ರಾಜ್ಯ ಮೊದಲು ಒಂದು ಆಲೋಚನೆಯಿಂದ ಹುಟ್ಟಿದೆ. ಅದಕ್ಕಾಗಿಯೇ ಗಾಯತ್ರಿ ದೇವಿಯನ್ನ ಕೇವಲ ಒಂದು ಮಂತ್ರದ ರೂಪವಾಗಿ ಮಾತ್ರ ನೋಡಬೇಡಿ. ಅವರು ಜ್ಞಾನೋದಯ, ಸ್ಪಷ್ಟವಾದ ಆಲೋಚನೆ, ವಿವೇಕ, ಆತ್ಮ ಜಾಗೃತಿ ಮತ್ತು ಉನ್ನತ ಚೈತನ್ಯದ ಪ್ರತೀಕ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ದೊಡ್ಡ ಬಿಸ್ನೆಸ್ ಮೊದಲು ದೊಡ್ಡ ಆಲೋಚನೆಗಳಲ್ಲಿ ಹುಟ್ಟುತ್ತೆ. ಅದೇ ಮಾ ಗಾಯತ್ರಿ ಮೈಂಡ್ ಸೆಟ್. ಮಾ ಗಾಯತ್ರಿಯಿಂದ ನಾವು ಕಲಿಯಬೇಕಾದ 5 ಅಂಶಗಳು. ನಂಬರ್ 1, ಯುವರ್ ಥಾಟ್ಸ್ ಕ್ರಿಯೇಟ್ ಯುವರ್ ಬಿಸ್ನೆಸ್. ನಿಮ್ಮ ಕಂಪನಿ ನಿಮ್ಮ ಆಲೋಚನೆಗಳ ಪ್ರತಿಬಿಂಬ. ನಂಬರ್ 2, ಕ್ಲಾರಿಟಿ ಈಸ್ ಗ್ರೇಟರ್ ದೆನ್ ಹಾರ್ಡ್ ವರ್ಕ್. ಮಾ ಗಾಯತ್ರಿ ನಮಗೆ ಹೇಳುವ ಅತಿ ದೊಡ್ಡ ಪಾಠ, ಕಷ್ಟಪಡುವ ಮೊದಲು ದಿಕ್ಕು ಸ್ಪಷ್ಟವಾಗಿರಬೇಕು. ಸ್ಪಷ್ಟತೆಯೊಂದಿಗೆ ಕೆಲಸ ಮಾಡುವ 1 ಗಂಟೆ ಗೊಂದಲದಲ್ಲಿ ಕೆಲಸ ಮಾಡುವ 10 ಗಂಟೆಗಳಿಗಿಂತ ಹೆಚ್ಚು ಮೌಲ್ಯ. ನಂಬರ್ 3, ಫೀಡ್ ಯುವರ್ ಮೈಂಡ್ ಬಿಫೋರ್ ಯು ಫೀಡ್ ಯುವರ್ ಬಿಸ್ನೆಸ್. ಪ್ರತಿದಿನ ನಾವು ದೇಹಕ್ಕೆ ಆಹಾರ ನೀಡ್ತೀವಿ, ಆದರೆ ಮೆದುಳಿಗೆ ಪುಸ್ತಕ, ಮೆಂಟರ್ಸ್, ಹೊಸ ಜ್ಞಾನ, ಹೊಸ ಅನುಭವ ಇವೇ ನಿಮ್ಮ ಬಿಸ್ನೆಸ್ಗೆ ಬೇಕಾಗುವ ನಿಜವಾದ ಇಂಧನ. ನಂಬರ್ 4, ವಿಡ್ ಸಮ್ ಬಿಟ್ಸ್ ಇನ್ಫಾರ್ಮೇಶನ್. ಇವತ್ತು ಮಾಹಿತಿ ಎಲ್ಲರ ಬಳಿಯೂ ಇದೆ. ಇಂಟರ್ನೆಟ್ಟಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಆದರೆ ಯಾವುದು ಸರಿಯಾದದ್ದು, ಯಾವುದನ್ನು ಸರಿಯಾದ ಟೈಮ್ನಲ್ಲಿ ಮಾಡಬೇಕು ಅನ್ನುವ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯೇ ನಿಜವಾದ ನಾಯಕತ್ವ. ನಂಬರ್ 5, ಎನ್ಲೈಟೆಡ್ ಲೀಡರ್ಸ್ ಬಿಲ್ಡ್ ಎನ್ಲೈಟೆಡ್ ಕಂಪನೀಸ್. ನಾಯಕ ಹೇಗೆ ಆಲೋಚಿಸ್ತಾನೋ ಟೀಮ್ ಕೂಡ ಹಾಗೆ ಆಲೋಚನೆ ಮಾಡುತ್ತೆ. ನಾಯಕ ಕಲಿಯೋದನ್ನ ನಿಲ್ಲಿಸಿದ್ರೆ ಕಂಪನಿ ಬೆಳವಣಿಗೆ ಕೂಡ ನಿಂತು ಹೋಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಬಿಲ್ ಗೇಟ್ಸ್. ಬಿಲ್ ಗೇಟ್ಸ್ ಇಂದಿಗೂ ಪ್ರತಿ ವರ್ಷ ಸಾಕಷ್ಟು ಪುಸ್ತಕಗಳನ್ನ ಓದ್ತಾರೆ. ಯಾಕಂದ್ರೆ ಜ್ಞಾನವು ಹೊಸ ಅವಕಾಶಕ್ಕೆ ಒಂದು ಬಾಗಿಲು. ನೆನಪಲ್ಲಿಟ್ಕೊಳ್ಳಿ, ಬಿಸ್ನೆಸ್ ಬದಲಾಯಿಸುವ ಮೊದಲು ನಿಮ್ಮ ಆಲೋಚನೆಗಳನ್ನ ಬದಲಾಯಿಸಿ. ಕಂಪನಿಯನ್ನ ಬೆಳೆಸುವ ಮೊದಲು ನಿಮ್ಮ ಚೈತನ್ಯವನ್ನ ಬೆಳೆಸಿಕೊಳ್ಳಿ. ಮಾ ಗಾಯತ್ರಿ ನಮಗೆ ಹೇಳುವ ಅತಿ ದೊಡ್ಡ ಪಾಠ ಏನಂದ್ರೆ, ದೊಡ್ಡ ಸಾಮ್ರಾಜ್ಯಗಳು ದೊಡ್ಡ ಆಲೋಚನೆಗಳಿಂದಲೇ ಹುಟ್ಟುತ್ತವೆ. ಯಾಕಂದ್ರೆ ನಿಮ್ಮ ಜೀವನವನ್ನ ಬದಲಾಯಿಸೋದು ನಿಮ್ಮ ಪರಿಸ್ಥಿತಿಗಳಲ್ಲ, ನಿಮ್ಮ ಆಲೋಚನೆಗಳು. ನಿಮ್ಮ ವ್ಯವಹಾರವನ್ನ ಬೆಳೆಸೋದು ನಿಮ್ಮ ಕ್ಯಾಪಿಟಲ್ ಅಲ್ಲ, ನಿಮ್ಮ ಸ್ಪಷ್ಟವಾದ ಆಲೋಚನೆ. ಅದೇ ಮಾ ಗಾಯತ್ರಿ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.